ಮನವ ಕಾಡುವ ರೂಪಸಿಯೇ ಭಯ ಇರ್ಲ ಏನೋ ಜುಮ್ ಜುಮ್ ಅಂತದೆ. ಅದಕ್ಕೆ ಫೋನ್ ಮಾಡ್ತಾರಲ್ಲ ಮತ್ತೆ ಕಣಿ ಕೇಳ್ತಿದ್ಯಾ ಮಾತಾಡು ಸ್ಪೀಕರ್ ಹಲೋ ಹೇಳಿ ಅದಕ್ಕೆ. ಹಾಂ ಅದು ಸಿದ್ದು ಅವ್ರಿಗೆ ಇಷ್ಟವಾದ ಕಲರು ಹಳದಿ ಅಂತ ತಾನೇ ಹೇಳಿದ್ರಿ ನೀವು. ನಮ್ಮ ತಾಯಿಗೂ ಹಳದಿ ಕಲರೇ ಅದ್ರ ಡೌಟ್ ಇಲ್ಲ. ಯಾಕಕ್ಕೆ ಮತ್ತು ನಾನು ಅದೇ ಕಲರ್ ಸೀರೆ ಉಟ್ಕೊಂಡಿದ್ದೀನಿ. ಅವ್ರು ನೋಡಿದ್ರು ಏನೂ ಹೇಳಲೇ ಇಲ್ಲ. ಅದಕ್ಕೆ ಅದಂಗಲ್ಲ ಅದಕ್ಕೆ ನಮ್ಮ ಸಿದ್ದೇಗೌಡರು ಮನ್ಸು ಚೀನಿ ನೋಡಕ್ಕಿಲ್ಲ ಇವೆಲ್ಲ ಮನ್ಸಿಗೆ ಖುಷಿ ಪಟ್ಬಿಡ್ತಾರೆ. ಅತ್ತೆ, ರಾತ್ರಿ ಜಾನು ಕನ್ಸಲ್ಲಿ ಬಂದಿದ್ಲು ಅತ್ತೆ. ಅದು ಹೇಗಿತ್ತು ಅಂದರೆ ಅವಳು ನಿಜವಾಗ್ಲೂ ಬಂದ್ಬಿಟ್ಟಿದ್ಲೇನೋ ಅಂತ ನಂಗೆ ಅನ್ನಿಸ್ತು. ಅದು ಹಾಗೆ ವೀಣಾ, ನಾವು ತುಂಬ ಪ್ರೀತಿ ಮಾಡೋರು ಇಲ್ಲ ಅನ್ನೋದನ್ನ ನಮ್ಮ ಮನಸ್ಸು ತಗೊಳ್ಳೋದಕ್ಕೆ ತಯಾರಿರೋದಿಲ್ಲ. ಸತ್ತೋಗಿರೋರು ಕನಸಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ನಿಜಾನ ಅತ್ತೆ? ಅದೇ ಅವ್ರು ಬದುಕಿದ್ದಾಗ ಸತ್ತೋಗಿರೋ ಥರ ಕನಸು ಬಿದ್ದರೆ ಅವ್ರ ಆಯುಸ್ಸು ಜಾಸ್ತಿ ಆಗುತ್ತಂತೆ. ಅದೇ ಸತ್ತೋಗಿರೋರು ಕನಸಲ್ಲಿ ಬಂದರೆ ಏನರ್ಥ ಅತ್ತೆ? ಆ ಥರ ಎಲ್ಲ ಏನೂ ಇಲ್ಲ ವೀಣಾ. ನಮ್ಮ ಜಾನು ಅವಳ ಆಯಸ್ ತೀರೋದಕ್ಕೆ ಮುಂಚೆನೇ ತೀರ್ಕೊಂಡಿದ್ದಾಳಲ್ವಾ, ಪಾಪ ಅದಕ್ಕೆ ನಿನ್ನ ಕನ್ಸಲ್ಲಿ ಬಂದಿರೋದು. ಆದರೂ ಅತ್ತೆ, ಜಯಂತ್ ಅವ್ರು ಏನೋ ಹೇಳಿದ್ರು ಅಂತ ನಾವೆಲ್ಲ ಹಾಗೆ ನಂಬಿಟ್ವಿ ಅತ್ತೆ. ನೀವಾದರೂ ಒಂದು ಮಾತು ಅವ್ರನ್ನ ಕೇಳಬಾರ್ದ? ಅಲ್ಲಪ್ಪ, ಇದೆಲ್ಲ ಹೆಂಗಾಯ್ತು, ಹೀಗೆಲ್ಲ ಹೇಗಾಗಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದಲ್ವ ಅತ್ತೆ? ವೀಣಾ, ಅಳಿಯಂದ್ರು ನಮ್ಮ ಜಾನುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರಲ್ವಾ. ನಿಜ ಹೇಳ್ಬೇಕು ಅಂದ್ರೆ ಅವರು ತಂದೆ ತಾಯಿ ತರಾನೇ ಅವಳನ್ನ ಕಾಳಜಿ ಮಾಡೋರು. ಅಷ್ಟು ಪ್ರೀತಿ ತೋರ್ಸೋರು ಅವರೇ ಬಂದು ಹೇಳಿದ್ಮೇಲೆ ಬೇರೆ ಏನ್ ಅನ್ಕೊಳಕ್ ಸಾಧ್ಯನಮ್ಮ? ಅಯ್ಯೋ ಲಕ್ಷ್ಮಿ, ನಿನ್ನ ಅಳಿಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋಲ್ವೇ? ಪ್ರಾಣನೇ ಹೋಗೋ ಹಾಗೆ ಪ್ರೀತಿ ಮಾಡ್ತಾನೆ. ಅಯ್ಯೋ, ಅವಳು ಫೋನ್ ಮೇಲೆ ಫೋನ್ ಮಾಡ್ತಾವಳೆ. ಅವಳು ಏನು ನಮ್ಮನ್ನು ಮಿನಿಸ್ಟ್ರು ಮಕ್ಕಳು ಅನ್ಕೊಂಡಿದ್ದಾಳೋ ಏನೋ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ಕೊಂಡಿದ್ದಾಳೋ, ನಂಗಂತೂ ಗೊತ್ತಾಯ್ತಲ್ಲ ಕಣಪ್ಪ. ಹೋಗಿ ನೋಡ್ಲಾ ಅದೇನು. ಹೋಗು ಇಲ್ಲೋ ರೀ. ಇವಾಗ ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊಳ್ರಿ. ಅಲ್ಲ ರೀ, ಮಾವ ನಮ್ಗೆ ಅಂತ ಒಂದು ಹೊಸ ಮನೆ ನೋಡಿದ್ದಾರೆ. ಆ ಮನೇಲಿ ನಾವಿರ್ಬೇಕು ಅಂತ ಅಂದ್ಮೇಲೆ ಆ ಮನೆ ಹೇಗಿದೆ ಅಂತ ನಾವಿಬ್ರು ತಾನೇ ಹೋಗಿ ನೋಡ್ಬೇಕಾಗಿರೋದು. ಅದ್ಬಿಟ್ಟು ಮನೆ ನೋಡಕೊಳ್ಳೆ ಅವಳನ್ನ ಕಳ್ಸಿದ್ದಾರೆ. ಏನ್ರಿ ಇದು? ಇಲ್ಲೋ, ಯಾಕೆ ನೀನೇ ಏನೇನೋ ಅನ್ಕೊಂಡಿಯೇ? ಅಪ್ಪಯ್ಯ ಏನ್ ಅನ್ಕೊಂಡವ್ರೋ ಏನೋ, ಅವ್ರ ಇಷ್ಟ ಬಂದಂಗೆ ಮಾಡ್ತಾರ ಬಿಡು. ಯಾಕೆ ನೀನು ಎಲ್ಲದನ್ನು ಹಿಂಗೆ ಪ್ರಶ್ನೆ ಮಾಡ್ಕೊ ಬಂದಿಯೇ? ಬಿಡು, ಅಪ್ಪಯ್ಯ ಏನೇ ಮಾಡಿದ್ರು ಅದರಿಂದ ಒಂದು ಬಲವಾದ ಕಾರಣ ಇದ್ದೇ ಇರ್ತದೆ. ಇನ್ನೊಸಿ ತಾಳ್ಮೆಯಾಗಿರು. ಅದನ್ನ ಬಿಟ್ಬಿಟ್ಟು ಎಲ್ಲದಕ್ಕೂ ಹಿಂಗೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹಿಂಗೆ ಎಲ್ಲದಕ್ಕೂ ಬೆಂಟಕ್ಕೆ ಬಂದಿಯೇ? ಏನ್ರಿ ನೀವು? ನಾನು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಕ್ ಬಂದ್ರೆ ನಿಮಗೆ ನಾನು ಅರ್ಚ್ಕೊಂಡಂಗೆ ಆಗುತ್ತಾ? ಯಾವಾಗ ರೀ ನೀವು ನನ್ನ ಅರ್ಥ ಮಾಡ್ಕೊಳ್ಳೋದು? ನಿಮ್ಗೊಂದು ಸ್ವಲ್ಪ ಅರ್ಥನೇ ಆಗಲ್ವೇನ್ರಿ? ನಾನು ನಿಮ್ಮ ಹೆಂಡತಿ, ನನ್ನ ಹೆಂಡತಿ ಭಾವನೆಗಳಿಗೆ ನಾನು ಸ್ಪಂದಿಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಎಂತ ಮನುಷ್ಯರು ನೀವು! ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಏ ನೀಲೋ, ಅಲ್ಲ ಕಣಮೇ, ನಿಂತ್ಕೊಳ್ಳಮೇ. ಬಡತದು ಕೇಳಿಸ್ಕೊಳ್ದಂಗೆ ಹೊಂಟಾಯ್ತು. ಏನು ಮದುವೆನೋ ಏನು ಸಂಸಾರನೋ ಏನೋ. ಅಲ್ಲ, ಈ ಮದುವೆ ಮಾಡಕ್ ಮುಂಚೆ ಒಂದೊಂದು 4 ದಿನ ಅವ್ರ ಜೊತೆಗಿದ್ದು ಅವ್ರು ನಮ್ಗೆ ಸರಿ ಹೋದ್ರೆ ಮದುವೆ ಆಗಂಗಿರ್ಬೇಕಾಗಿತ್ತು. ಎಷ್ಟು ಚಂದಾಗಿರೋದಲ್ವೇ? ಈ ಬಟ್ಟೆ ಅಂಗಡಿಲಿ ಎಕ್ಸ್ಚೇಂಜ್ ಆಫರ್ ಕೊಡ್ತಾರಲ್ಲ, ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಟ್ಟು ಬರಂಗೆ. ಅದು ಬಿಟ್ಬಿಟ್ಟು ಹಿಂಗೆ ಹೆಣ್ಣು ನೋಡಕ್ ಚೆನ್ನಾಗದೆ, ಆಸ್ತಿ ಪಾಸ್ತಿ ಜೋರಾಗದೆ ಅಂತ ಹೆಣ್ತಂದ್ರೆ ಹಿಂಗೆ ಆಗೋದು. ಯಾವ ನಮ್ಮ ಮಾತೆ ಕೇಳೋದಿಲ್ಲ, ಅನುಭವಿಸ್ಲೇಬೇಕು. ಗಂಡಸರು ಪಾಡು, ನಾಯಿ ಪಾಡು.
ಮಂಡಿಗೆ ತಿಂತಾ ಇರ್ತೀರಾ ಅಥವಾ ಏನಾದರೂ ಹೇಳ್ತೀರಾ? ಏನು ಹೇಳ್ಬೇಕಿತ್ತು ಮೇಡಮ್ ಅವರೇ? ಅದೇ ಮನಸ್ಸಲ್ಲೇ ಏನೋ ಮಾತಾಡ್ಕೊಂಡು ಖುಷಿ ಪಡ್ಕೋತಿದ್ದೀರಲ್ಲ ಅದನ್ನ. ನೋಡಿ, ಮತ್ತೆ ನೀವೇನೋ ಮಾತಾಡ್ಕೋತಿದ್ದೀರಾ. ನಾನು ಇಲ್ಲೇ ನಿಂತಿದ್ರು ನನಗೆ ಹೇಳ್ತಿಲ್ಲ. ಆಹಾ, ಹಂಗೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ಏನಾದರೂ ಇದ್ರೆ ನಾನು ನಿಮ್ಮ ತಾವು ಹೇಳ್ಕೊಳ್ಳಲ್ವೇ? ನೀವು ಹೇಳ್ಕೊಳ್ಳಲ್ಲ ಅಂತ ಗೊತ್ತು ಬಿಡಿ. ಹೋಗ್ಲಿ, ಈಗ ಹೊರಗಡೆ ಹೋಗೋಣವಾ? ಹೊರಗಡೆಗೆ ಮೇಡಮ್ ಅವರೇ? ಎಲ್ಲಿಗೆ? ಹೊರಗೆ ಹೋಗೋವಾಗ ಯಾರಾದರೂ ಎಲ್ಲಿಗೆ ಅಂತ ಕೇಳ್ತಾರಾ? ಹಂಗಲ್ಲ ಮೇಡಮ್ ಅವರೇ, ನೀವು ಸಡನ್ನಾಗಿ ಹೊರಗಡೆ ಹೋಗಮ್ಮ ಅಂದ್ರಲ್ಲ, ಅದಕ್ಕೆ ಎಲ್ಲಿಗೆ ಅಂತ ಕೇಳಿದೆ. ಹಾಗಾದರೆ ಈಗ ನೀವು ನನ್ನ ಜೊತೆ ಹೊರಗೆ ಬರಲ್ವಾ? ನೀವು ಕರೆದ್ರೆ ನಾನು ಬರ್ದೇ ಇರ್ತೀನಿ ಮೇಡಮ್ ಅವರೇ. ಆದರೆ ಎಲ್ಲಿಗೆ ಅಂತ ಹೇಳಿದ್ರೆ ನಿಮ್ಮನ್ನ ಕರ್ಕೊ ಹೋಗೋಕ್ಕೆ ನನಗೆ ಗೊತ್ತಾಯ್ತದೆ ಅಂತ. ನಿಮಗಿಷ್ಟ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನನಗೆ ಇಷ್ಟವಾಗಿರೋ ಜಾಗಕ್ಕ? ಅದೇ ಎಲ್ಲಿಗೆ ಮೇಡಮ್ ಅವರೇ? ಯಾಕೋ ಇವತ್ತು ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಪ್ರಶ್ನೆ ಕೇಳೋ ಮೂಡಲ್ಲಿದ್ದೀರಾ ಅನ್ಸುತ್ತೆ. ಹೋಗ್ಲಿ ಬಿಡಿ, ಎಲ್ಲಿಗೂ ಹೋಗೋದು ಬೇಡ. ಅಯ್ಯೋ ಬೇಡ ಮೇಡಮ್ ಅವರೇ, ನಿಮ್ಮ ಜೊತೆ ಹೊರಗಡೆ ಹೋಗೋ ಅವಕಾಶ ಸಿಕ್ಕಿದ ಮೇಕೆ ಅದು ನಾನು ಕಳ್ಕೊಳಕಾಯ್ತದ? ಅದರಲ್ಲೂ ನನಗಿಷ್ಟವಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಿ. ಮತ್ತೆ ಬನ್ನಿ ಮೇಡಮ್ ಅವರೇ, ಹೋಗಮ್ಮ.